ಧನುಸ್ಸು ರಾಶಿ ಬೇರೆಯವರು ಹೇಳಿದ್ದನ್ನೆಲ್ಲ ನಂಬತಕ್ಕಂತಹ ಒಂದು ಬಹಳ ಕೆಟ್ಟ ಸ್ವಭಾವ ಅಂತಲೇ ಹೇಳಬೇಕು. ಆ ರೀತಿಯ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಯಾರು ಏನು ಹೇಳಿದರೂ ಕೂಡ ನಂಬುವಂಥದ್ದು. ಹಾಗಂತ ಎಲ್ಲರೂ ಸುಳ್ಳು ಹೇಳ್ತಾರೆ, ಎಲ್ಲರೂ ತಪ್ಪು ಮಾರ್ಗವನ್ನೇ ಸೂಚಿಸ್ತಾರೆ ಅಂತ ಅರ್ಥ ಅಲ್ಲ. ಯಾರು ಏನೇ ಹೇಳಿದರೂ ಕೂಡ ನಮ್ಮ ಸ್ವಂತಿಕೆಯಿಂದ ಸ್ವಲ್ಪ ಮಟ್ಟಿಗಾದರೂ ಅದನ್ನು ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಇದ್ದರೆ ಆಗತಕ್ಕಂತಹ ಅನಾಹುತಗಳನ್ನು, ಅವಘಡಗಳನ್ನು ತಪ್ಪಿಸ್ಕೊಳ್ಬೋದು. ಅದಿಲ್ಲ ಅಂತಾದರೆ ಏನು ಬರುತ್ತೋ ಅದನ್ನು ಅನುಭವಿಸ್ಬೇಕಾಗತ್ತೆ. ಸ್ವಂತಿಕೆ ಎನ್ನುವಂಥದ್ದು ಯಾವಾಗ ದೂರ ಆಗುತ್ತೆ ಆಗ ಇರುವಂಥದ್ದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಅದು ಕಷ್ಟ ಕೋಟಲೆಗೆ ದಾರಿ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ದಿನಚರಿಯಲ್ಲಿ ಅಸ್ತವ್ಯಸ್ತವಾಗುತ್ತೆ. ನೀವೇನೋ ಅಂದ್ಕೊಂಡಿರ್ತೀರಿ, ಈ ಕೆಲಸವನ್ನೆಲ್ಲ ಹೀಗೆ ಮಾಡಿಬಿಡಬೇಕು, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟು ಕೆಲಸಗಳು ಆಗಿಬಿಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಅದೃಷ್ಟವೋ ದುರಾದೃಷ್ಟವೋ ಅದರಂತೆ ಅದು ನಡೆಯೋದಿಲ್ಲ. ಅದು ಮುಖ್ಯ. ಮಾತಿನಿಂದ ಬೇರೆಯವರಿಗೆ ನೋವನ್ನು ಉಂಟು ಮಾಡಬೇಡಿ. ನೀವು ಆಡ್ತಕ್ಕಂತಹ ಚುಚ್ಚು ಮಾತು ಬೇರೆಯವರ ಮನಸ್ಸನ್ನು ಘಾಸಿಗೊಳಿಸುತ್ತೆ. ಅದರ ಬಗ್ಗೆ ನಿಮಗೆ ಅರಿವಿರಬೇಕು. ನನಗೂ ಈ ಪರಿಸ್ಥಿತಿ ಬಂದರೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ತಾತ್ಸಾರ ಮಾಡದಲೇ ಅದನ್ನು ಗಮನಿಸ್ಕೊಳ್ಳಿ. ಹಳೆಯ ನೆನಪಿನಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ. ಹಿಂದೇನೋ ಘಟನೆಗಳು ನಡೆದಿರುತ್ತೆ, ನಡೆಯಬಾರದ್ದೇ ನಡೆದಿದ್ದರೂ ಕೂಡ ಅದೆಲ್ಲ ಒಂದು ಸಾರಿ ನಿಮ್ಮ ಮನಃಪಟಲದಲ್ಲಿ ಬರುತ್ತೆ, ಕಣ್ಣು ಮುಂದೆ ಬರುತ್ತೆ. ಬೇಸರವನ್ನು ಮಾಡ್ಕೊಳ್ತೀರಿ, ನೋವನ್ನು ಅನುಭವಿಸ್ತೀರಿ, ಕಣ್ಣೀರು ಹಾಕುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ನಂದು ಇಷ್ಟೇ, ನಾನು ಇನ್ನೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯನ್ನು ತಲುಪಬಹುದು. ಆದರೆ ಅದೇ ಜೀವನ ಅಲ್ಲ, ಅದನ್ನೆಲ್ಲ ದಾಟಿ ಬಂದಿದ್ದೀರಿ. ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಿ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡು ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದೃಢವಾದಂತಹ ನಿರ್ಧಾರಗಳನ್ನು ಮಾಡಿ ಗಟ್ಟಿಯಾದಂತಹ ಹೆಜ್ಜೆಯನ್ನು ಇಡಿ. ಆ ಒಂದು ಜಯ ನಿಮ್ಮದಾಗುವಂಥದ್ದು. ನಿಮ್ಮ ಎಲ್ಲ ಪ್ರಯತ್ನಕ್ಕೆ ಜಯ ಸಿಗಲಿ ಎಂಬುದಾಗಿ ನಾವು ಕೂಡ ಆಶಿಸ್ತೀವಿ. ಎಲ್ಲ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ ನೋಡಿ, ಇದು ದುರಾದೃಷ್ಟ. ಭಗವಂತನ ಅನುಗ್ರಹದಿಂದ ನಿಮಗೇನೇನೋ ಆಯಾ ವಯಸ್ಸಿಗೆ, ಆಯಾ ಒಂದು ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲವೂ ಕೂಡ ಒದಗಿ ಬಂದಿದೆ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ತಕ್ಕಂತಹ ಯೋಗ್ಯತೆ ಬೇಕಲ್ಲ, ಅದು ನಿಮ್ಮ ಕೈಲಿರ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸಾಂಸಾರಿಕವಾಗಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ. ಕುಟುಂಬದಲ್ಲಿ ಆಗ್ತಕ್ಕಂತಹ ಜಗಳ, ಅಲ್ಲಿ ಹುಟ್ಟತಕ್ಕಂತಹ ದ್ವೇಷ ನಿಮಗೆ ಎಲ್ಲ ಕೆಲಸಗಳಿಗೂ ಕೂಡ ಅಡ್ಡಿಯನ್ನು ಮಾಡುತ್ತೆ. ಹಾಗಾಗಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ದ್ವೇಷ, ಅಸೂಯೆ, ಜಗಳ, ಈ ಭಾವನೆಗಳು, ಈ ವಾತಾವರಣ ಹುಟ್ಟೋದಕ್ಕೆ, ಶುರುವಾಗೋದಕ್ಕೆ ಬಿಡಬೇಡಿ ಅಂತ ಅರ್ಥ. ವ್ಯಾವಹಾರಿಕವಾಗಿ ಆದಾಯ ಹೆಚ್ಚಾಗಿರುತ್ತೆ. ಅದು ತನ್ನಿಂದ ತಾನೇ ತನ್ನ ಗಾಂಭೀರ್ಯವನ್ನು, ವ್ಯಕ್ತಿತ್ವವನ್ನು ಕೆಟ್ಟ ಮಾರ್ಗದಲ್ಲಿ ಬದಲಾಯಿಸ್ತಕ್ಕಂತಹ ಪ್ರಯತ್ನವೂ ಅಲ್ಲಿ ನಡೆಯುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ, ಗಮನಿಸ್ಕೊಳ್ಳಿ. ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ನೀವು ಬೇರೆಯವರಿಗೆ ಉಡುಗೊರೆಯಾಗಿ ನೀಡಬಹುದು. ಅವರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂತಕ್ಕಂತಹ ಪ್ರಯತ್ನ ನಿಮ್ಮದು ಆಗಿರಬಹುದು ಅಂತ ಅರ್ಥ. ತೊಂದರೆಯಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡ್ತೀರಿ, ಇದು ಬಹಳ ಒಳ್ಳೆಯ ಸಂದೇಶ ಸಮಾಜಕ್ಕೆ. ಯಾರ ಕಷ್ಟದಲ್ಲಿದ್ದಾರೆ ಅವರ ಕಷ್ಟವನ್ನು ಅರಿತು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಮಾಡ್ತಕ್ಕಂತಹ ಸಹಾಯ ಏನಿದೆ ಅದು ಬಹಳ ದೊಡ್ಡ ಸಂದೇಶವಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಸಮಾಜದಲ್ಲಿ ಇದರ ಅಗತ್ಯತೆ ಬಹಳ ಇದೆ ಅನ್ನುವಂಥದ್ದನ್ನು ತಿಳಿಬೇಕು. ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುವಂಥದ್ದು. ನಾನೇನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ಭಗವಂತ ಎಲ್ಲಿದ್ದರೂ ನನ್ನನ್ನು ಕಾಪಾಡ್ತಾನೆ ಅಂತಕ್ಕಂತಹ ದೃಢವಾದ ನಂಬಿಕೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಸಮಯ ಇವತ್ತು ಅಂತ ಹೇಳಬೇಕು. ಜೀವನದ ಬಗ್ಗೆ ಧನಾತ್ಮಕವಾದಂತಹ ಚಿಂತನೆ ಇರಲಿ. ನಾನು ಏನನ್ನಾದರೂ ಸಾಧನೆ ಮಾಡಬೇಕು, ಈ ಭಾರತ ದೇಶದಲ್ಲಿ ಜನ್ಮ ತಾಳಿದ್ದಕ್ಕೆ ನನ್ನ ಈ ಒಂದು ಜೀವ ಸಾರ್ಥಕವಾಗಬೇಕು ಅನ್ನುವಂತಹ ಭಾವನೆ ಆಂತರಿಕವಾಗಿ ಮೂಡಬೇಕು. ಆ ದಿಶೆಯಲ್ಲಿ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದಂಥದ್ದು ನಮ್ಮ
ಕರ್ತವ್ಯ ಆಗಿರುತ್ತೆ. ಮಕ್ಕಳ ಜೊತೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಯಾವ ಕೆಲಸದಿಂದ ಏನು ಉಪಯೋಗ, ಯಾವುದು ಒಳಿತು, ಬೇರೆಯವರಿಗೆ ಏನು ಕೆಡಕನ್ನು ಬಯಸದಲೇ ಒಳ್ಳೆಯದನ್ನು ಹೇಗೆ ಸಮಾಜಕ್ಕೆ ನಾವು ಕೊಡುಗೆಯಾಗಿ ಕೊಡಬಹುದು, ಈ ಎಲ್ಲ ವಿಚಾರಗಳನ್ನು ಮಕ್ಕಳ ಜೊತೆಯಲ್ಲಿ ಮಾಡಿ ನಿರ್ಧಾರವನ್ನು ಮಾಡಿ ಮನೆ ಮತ್ತು ವ್ಯವಹಾರ ಇದರ ಎರಡರ ಅಭಿವೃದ್ಧಿಗೆ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಳ್ತೀರಿ. ಅದು ನಿಮ್ಮ ಕೈ ಸೇರುವಂತಹ ಕೈಗೂಡುವಂತಹ ಕೆಲಸ ಆಗತ್ತೆ. ನಿಮ್ಮ ಕೆಲಸದ ವೈಖರಿ, ನೀವು ತೆಗೆದುಕೊಳ್ತಕ್ಕಂತಹ ಕೆಲವು ತೀರ್ಮಾನಗಳು ಬೇರೆಯವರನ್ನ ಆಕರ್ಷಣೆ ಮಾಡುತ್ತೆ, ನಿಮ್ಮತ್ತ ಸೆಳೆಯುತ್ತೆ. ಅಂತಹ ಒಂದು ಶಕ್ತಿ, ಅಂತಹ ಒಂದು ಸಾಮರ್ಥ್ಯ ಈ ದಿವಸ ನಿಮಗೆ ಲಭ್ಯ ಅನ್ನುವಂಥದ್ದು. ಸಮಾಜದಲ್ಲಿ ಉತ್ತಮವಾದಂತಹ ಹೆಸರು ಮಾಡೋದಕ್ಕೆ ಅವಕಾಶಗಳಿದೆ. ಅದರ ಎಲ್ಲ ಸದುಪಯೋಗಗಳಾಗಲಿ. ಶಿರಡಿ ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ, ದೂರ ದೂರಿಗೆ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ, ಆ ಸೂಚನೆಗಳಿದೆ. ಒಂದೊಂದು ಸಾರಿ ಏನೋ ಮನಸ್ಸು ಬರೋದಿಲ್ಲ, ಪ್ರಯಾಣ ಬೇಡ ಅಂತ ಹೇಳಿ ನೀವು ಅಂದುಕೊಳ್ಳಬಹುದು. ಆದರೆ ಇವತ್ತಿನ ಪ್ರಯಾಣದಿಂದ ನಿಮಗೆ ವೈಯಕ್ತಿಕವಾಗಿ ಲಾಭ ಆಗ್ತಕ್ಕಂಥದ್ದು. ಮಕ್ಕಳ ಚಟುವಟಿಕೆ, ಮಕ್ಕಳ ವರ್ತನೆ ನಿಮಗೆ ಬೇಸರವನ್ನು ತರುತ್ತೆ. ಯಾಕೋ ಮಕ್ಕಳು ದಾರಿ ಬಿಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಕಾಡೋದಕ್ಕೆ ಪ್ರಾರಂಭವಾಗುತ್ತೆ. ಅವರು ನಿಮ್ಮ ಮಕ್ಕಳೇ, ಆದರೆ ಇಷ್ಟು ದಿವಸ ಇಲ್ಲದೆ ಇರತಕ್ಕಂತಹದ್ದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಎಲ್ಲೋ ನಿಮ್ಮನ್ನು ಕೊರೆಯಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರೋದಿಲ್ಲ. ಅಶಾಂತಿ, ಮನಸ್ಸಿಗೆ ಅಸಮಾಧಾನ, ಹಿಂಸೆ, ಏನೂ ಹೇಳಿಕೊಳ್ಳಿಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಯಾಕೆ ಮನೆಯಲ್ಲಿದ್ದೀನಿ ಅನ್ನುವಂತಹ ಭಾವನೆ, ಇದೆಲ್ಲವೂ ಕೂಡ ನಿಮ್ಮನ್ನು ಸಾಲು ಸಾಲಾಗಿ ಕಾಡುವಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಚಿಂತನೆಯಿಂದ ಮನಸ್ಸನ್ನು ಕೆಡಿಸ್ಕೊಳ್ತೀರಿ. ನಾಳೆ ಏನಾಗುತ್ತೋ, ಇವತ್ತು ಸಾಯಂಕಾಲಕ್ಕೆ ಏನಾಗುತ್ತೋ, ರಾತ್ರಿಗೆ ಏನಾಗುತ್ತೋ ಅನ್ನುವಂತಹ ಒಂದು ಭೀತಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಹಾತ್ಮರ, ಸಾಧಕರ, ಅನುಭವಿಗಳ ಭೇಟಿಗೆ, ಅವರ ಸಂಪರ್ಕಕ್ಕೆ ಅವಕಾಶ ಇದೆ. ಅವರ ಸಂಪರ್ಕದಿಂದ ಅವರು ಆಡ್ತಕ್ಕಂತಹ ಮಾತುಗಳನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಮಾಡಿಕೊಳ್ಳಿ. ಗಟ್ಟಿ ಮನಸ್ಸಿನಿಂದ ಕೆಲವು ತೀರ್ಮಾನಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಬಹುದು. ವಿಷಯವನ್ನು ಅರಿತು ತೀರ್ಮಾನಗಳನ್ನು ಮಾಡಿ ಅಂತಕ್ಕಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ವಿಘ್ನಗಳು ನಿವಾರಣೆಯಾಗಲಿ. ನಿಮಗೆ ಶುಭವಾಗಲಿ.